ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ನಾವು ಹೊರಟಿರೋದು ಪೇಪರ್ ಹಾಕೋದಕ್ಕೆ. ಲೆಟ್ಸ್ ಗೋ. ಬೆಳಗ್ಗೆ ಒಂದು 6ರಿಂದ 6:30 ಅಷ್ಟೊತ್ತಿಗೆ ನಾನು ಪೇಪರ್ ಹಾಕೋದು ಶುರು ಮಾಡ್ತೀನಿ. ಎಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಹಾಫ್ ಆನ್ ಅವರಿಂದ 45 ಮಿನಿಟ್ಸ್ ಬೇಕೇ ಬೇಕು. ಸಂಧಿ ಅಲ್ಲೆಲ್ಲ ಹಾಕ್ಕೊಂಡು ಹೋಗ್ಬಿಟ್ಟವ. ನೆಕ್ಸ್ಟು ಇವತ್ತು ನಾನು ಪರ್ಟಿಕ್ಯುಲರಾಗಿ ಮೋಟೋಲಾಗ್ ಮಾಡ್ತಾ ಇರೋದು ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ, ನನ್ನ ವಿಜಯ್ ಆ್ಯಕ್ಷನ್ ಕ್ಯಾಮ್ರಾ ಕ್ಲಾರಿಟಿ ಹೇಗೆ ಬರುತ್ತೆ ಏನು ಅನ್ನೋದನ್ನು ನಿಮಗೆ ಜೊತೆ ತೋರಿಸಿ, ಏನಾದರೂ ಅದರಲ್ಲಿ ಕರೆಕ್ಷನ್ಸ್ ಇದ್ದರೆ ನಿಮ್ಮ ಕಡೆಯಿಂದ ನಾನು ತಿಳ್ಕೊಂಡು ಅದನ್ನು ಪರ್ಫೆಕ್ಟಾಗಿ ಬರೋದಕ್ಕೆ, ಕ್ಯಾಮ್ರಾ ಕ್ಲಾರಿಟಿ ಬರೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಅದಕ್ಕೆ ನಾನಿವತ್ತು ಈ ಪರ್ಟಿಕ್ಯುಲರ್ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಕ್ಯಾಮ್ರಾ ಆ್ಯಂಗಲ್ ಯಾವ ರೀತಿ ಇದೆ, ಏನಾದರೂ ಕ್ಲಾರಿಟಿ ಕಡಿಮೆ ಇದೆಯಾ, ಇನ್ನೇನಾದರೂ ಸೆಟ್ಟಿಂಗ್ ಮಾಡಬೇಕಾ, ವೈಡ್ ಆ್ಯಂಗಲ್ ಏನಾದರೂ ಇನ್ಕ್ರೀಸ್ ಮಾಡ್ಕೋಬೇಕಾ ಅಂತೆಲ್ಲ ನೋಡಿಬಿಟ್ಟು ನಿಮ್ಗೆ ನನಗೆ ಹೇಳಿದ್ರೆ ಐ ವಿಲ್ ಅಪ್ಲೈ ಇಟ್ ಆನ್ ನೆಕ್ಸ್ಟ್ ವಿಡಿಯೋ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಅಪ್ಲೈ ಮಾಡ್ಕೊತೀನಿ. ಐ ಹೋಪ್ ಚೆನ್ನಾಗಿ ಕಾಣಿಸ್ತಿದೆ ಅನ್ಕೋತೀನಿ. ಆ್ಯಕ್ಚುಲಿ ಇದರಲ್ಲಿ ಮೈಕ್ ಕ್ವಾಲಿಟಿ ಬರ್ತಾಯಿಲ್ಲ. ಆ್ಯಕ್ಚುಲಿ ಅಂದರೆ ನಾರ್ಮಲಾಗಿ ನಿಲ್ಲಿಸಿರೋವಾಗ ಬರುತ್ತೆ, ಗಾಡಿ ರೈಡ್ ಮಾಡಬೇಕಾದ್ರೆ ಮೈಕು ಅದು ಕ್ಯಾಚ್ ಮಾಡ್ತಾಯಿಲ್ಲ. ಸೊ ಸಪ್ರೇಟಾಗಿ ಮೈಕ್ ತಗೊಳ್ಳೇಬೇಕು. ಸೊ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ವೈರ್ಡ್ ಮೈಕನ್ನು ಕನೆಕ್ಟ್ ಮಾಡ್ಕೊಂಡು ನನ್ನ ಫೋನ್ಗೆ ನಾನು ಟೆಸ್ಟ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಯಾವ ರೀತಿ, ಇಲ್ಲಾಂದರೆ ಮೈಕ್ ಬೇಕೇ ಬೇಕಾಗುತ್ತಾ, ವೈರ್ಡ್ ಮೈಕ್ ಆಗುತ್ತಾ ಇಲ್ಲ ವೈರ್ಲೆಸ್ಸೇ ತಗೋಬೇಕಾ ಅನ್ನೋದು ಕೂಡ ಒಂದು ಕ್ವಶನ್ ಆಗಿರುತ್ತೆ. ಮೇ ಬಿ ಚೆನ್ನಾಗಿ ವೀಡಿಯೋ ಕ್ಲಾರಿಟಿ ಬರ್ತಾಯಿದೆ ಅಂತ ಅಂದ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದು ಮೈಕ್ ತೊಗೊಳ್ಳೇಬೇಕು. ಆ್ಯಕ್ಚುಲಿ ವೈರ್ಲೆಸ್ ಮೈಕು ಮೇ ಬಿ ಇನ್ನೊಂದು ನೆಕ್ಸ್ಟ್ ಮಂತಲ್ಲಿ ತೊಗೋತೀನಿ. ಸೊ ಇವಾಗ ಸದ್ಯಕ್ಕೆ ಇದೇ ಹೆವಿ ಬಂಡವಾಳ ಆಗೋಯಿತು ಈ ಕ್ಯಾಮ್ರಾನೇ. ಏನೂ ಗೊತ್ತಿಲ್ಲ ವಿಡಿಯೋ ಬಗ್ಗೆ, ವಿಡಿಯೋ ಹೆಂಗೆ ಮಾಡಬೇಕು, ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಏನೂ ಗೊತ್ತಿಲ್ಲದಿರೋ ಹೋಗಿ ಕ್ಯಾಮ್ರಾ ತಗೊಂಡು ಬಂದಿದ್ದೀನಿ. ನೀವೇ ಇದನ್ನು ನೋಡಿ ಸಜೆಸ್ಟ್ ಮಾಡಬೇಕು, ಯಾವ ರೀತಿ ಕಂಟೆಂಟ್ ಚೆನ್ನಾಗಿದೆಯಾ ಇಲ್ವಾ ಏನು ಅಂತ. ಬರೀ ಇದೊಂದೇ ಅಲ್ಲ, ನಾನೇನು ಬೇರೆ ಕಂಟೆಂಟ್ಸನ್ನು ಕೊಡಬೇಕು ಅಂದ್ಕೊಂಡಿದ್ದೀನಿ. ಜಿಮ್ ವೀಡಿಯೋ ಮತ್ತು ಕುಕ್ಕಿಂಗು ಮತ್ತು ಮೋಟೋಲಾಗ್, ಡೈಲಿ ಲೈಫ್ ಚಾಲೆಂಜಸ್ಸು ಇವೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ. ಸೊ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ನೇಮ್ ಬಂದು ಓಲ್ಡ್ ಸಮುರಾಯ್ ಅಂತ ಇಟ್ಟಿದ್ದೀನಿ. ಮತ್ತು ನನ್ನ ಗಾಡಿ ಬಗ್ಗೆ ಹೇಳೋದಾದರೆ, ನನ್ನ ಗಾಡಿ ಬಂದು ಏತರಿಸ್ಟಾ 2.9 kWh ಬ್ಯಾಟ್ರಿ ಕೆಪಾಸಿಟಿ, 125 ಕಿಲೋಮೀಟರ್ IDC ರೇಂಜ್ ಹೇಳ್ತಾರೆ. ಬಟ್ ಬರೋದು ಮಾತ್ರ 100 ಕಿಲೋಮೀಟರ್ ಬರುತ್ತೆ. ಅದು ವಿತ್ ಲಿಮಿಟ್ಸ್. ಏನಾದರೂ ಒಂದು 40 ಒಳಗಡೆ ಏನಾದರೂ ರೇಂಜನ್ನು ನಾವು ಮೇಂಟೈನ್ ಮಾಡಿದ್ರೆ ಸ್ಪೀಡನ್ನು, ಆವಾಗ ಮಾತ್ರ 100 ಕಿಲೋಮೀಟರ್ ಬರುತ್ತೆ. ಇಲ್ಲಾಂದರೆ 100 ಕಿಲೋಮೀಟರ್ ಬರೋದಿಲ್ಲ. ಆ್ಯಕ್ಚುಲಿ ಈ ಗಾಡಿ ತೊಗೊಬಂದು ನಾನು ಹತ್ರ 21,000 ಕಿಲೋಮೀಟ್ರ್ ಓಡಿಸಿದ್ದೀನಿ. ಒಂದು ವರ್ಷ 4 ತಿಂಗಳಾಯಿತು, 4-5 ತಿಂಗಳಾಗಿದೆ. ಸೊ ನಾನು 21,000 ಚಿಲ್ಲರೆ ಓಡಿಸಿದ್ದೀನಿ. ಒಂದು 51,000 ರೂಪಾಯಿ ಪೆಟ್ರೋಲ್ ಸೇವಿಂಗ್ಸ್ ಅಂತ ನನಗೆ ತೋರಿಸ್ತಾ ಇದೆ. ಅದೊಂದು ಖುಷಿ ನನಗೆ. ಡೈಲಿ ಇದನ್ನು 100 ಕಿಲೋಮೀಟ್ರ್ ಚಾರ್ಜ್ ಮಾಡಿದ್ರೆ 0 to 100 ಅಂದರೆ 3 ಯೂನಿಟ್ಸ್ ಅಷ್ಟೇ ಖರ್ಚಾಗೋದು. 3 ಯೂನಿಟ್ಸ್ಗೆ ನೀವು ಬೇಕಿದ್ದರೆ 1 ಯೂನಿಟ್ 6 ರೂಪಾಯಿ ಅಂದ್ಕೊಂಡ್ರೆ 18 ರೂಪಾಯಿ, ಹತ್ರ 20 ರೂಪಾಯಿ ಇಟ್ಕೊಳ್ಳಿ. 20 ರೂಪಾಯಿ 3 ಕಿಲೋಮೀಟ್ರ್ ಯಾವುದೇ ಬೈಕ್ ಕೊಡೋದಿಲ್ಲ. ದಿಸ್ ಈಸ್ ಎ ವೆರಿ ಬೆಸ್ಟ್ ಬೈಕ್ ಇನ್ ಎಲೆಕ್ಟ್ರಿಸಿಟಿ. ಮತ್ತು ಚಾರ್ಜಿಂಗ್ ಬಗ್ಗೆ ಹೇಳೋ ಮಾತೇ ಇಲ್ಲ. ಎವ್ರಿ 50 ಕಿಲೋಮೀಟರ್ಗೆ ನಮಗೆ ಫಾಸ್ಟ್ ಚಾರ್ಜಿಂಗ್ ಇದೆ. ಸೊ ಫಾಸ್ಟ್ ಚಾರ್ಜಿಂಗ್ ಇರೋದ್ರಿಂದ ನನಗಂತೂ ಟೆನ್ಷನ್ನೇ ಇಲ್ಲ. ಶಿಡ್ಲಘಟ್ಟ, ವಿಜಯಪುರ, ಚಿಂತಾಮಣಿ, ಆಮೇಲೆ ದೇವನಹಳ್ಳಿ ಎಲ್ಲ ಸೈಡ್ ಯಾವ ಕಡೆ ಹೋದ್ರೂ ನನಗೆ ಮಾತ್ರ ಚಾರ್ಜರ್ ಮಾತ್ರ ಟೆನ್ಷನ್ನೇ ಇಲ್ಲ. ಪ್ರತಿ ಕಡೆ ಫಾಸ್ಟ್ ಚಾರ್ಜಿಂಗ್ ಹಾಕಿದ್ದಾರೆ. ಇವಾಗ ಒಂದು ಹತ್ರ 15 ಡೇಸ್ ಆಯ್ತೇನೋ ನಮ್ಮ ಶಿಡ್ಲಘಟ್ಟದಲ್ಲಿ ಹಾಕಿದ್ದಾರೆ ಫಾಸ್ಟ್ ಚಾರ್ಜಿಂಗು. ನಾನು ಇನ್ನೂ ಯೂಸ್ ಮಾಡಿಲ್ಲ. ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.
ಒಟ್ಟಿನಲ್ಲಿ ನಾನು ಮಾತ್ರ ನನ್ನ ಗಾಡಿನ ಬೇರೆ ಉಜ್ಜಿದ್ದೀನಿ. ನೋಡಬೇಕು. ಆ್ಯಕ್ಚುಲಿ ನನಗೆ 8 ಇಯರ್ಸ್ ವಾರಂಟಿ ಇದೆ ಇದಕ್ಕೆ. ನಾನು ಲಾಸ್ಟ್ ಇಯರ್ ಫೆಬ್ರವರಿಯಲ್ಲಿ ತೊಗೊಂಡಿದ್ದು. ಫೆಬ್ರವರಿ 18th ಕೊಟ್ಟರು ನನಗೆ ಗಾಡಿ. ನಾನು ಮಾತ್ರ ಅವತ್ತಿಂದ ಹೆಂಗೆ ಬೇಕು ಹಂಗೆ ಉಜ್ಜಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಈ ಗಾಡಿ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ. ನಾನು ನಿಮಗೆ ಅದರಲ್ಲಿ ಏನಾದರೂ ನನಗೆ ತಿಳಿದಿದ್ದನ್ನು ನಾನು ನಿಮ್ಮ ಹತ್ರ ಹೇಳ್ತೀನಿ. ಯಾರಿಗಾದರೂ ಬೆಸ್ಟ್ ಸಜೆಷನ್ ಬೇಕಂದರೆ ನಾನು ಕೊಡ್ತೀನಿ. ಈ ಬೈಕ್ ತೊಗೊಳ್ಳೋದಾ ಬೇಡವಾ ಅನ್ನೋದೊಂದು ಕನ್ಫ್ಯೂಷನಲ್ಲಿದ್ದರೆ ಟೆಸ್ಟ್ ಡ್ರೈವ್ ಬೇಕಿದ್ದರೂ ತೊಗೊಂಡೋಗಿ ನನ್ನ ಗಾಡಿನ ಬೇಕಿದ್ದರೆ. ಮುಗೀತು ಈ ಕಡೆ ರೂಟೆಲ್ಲ. ಇನ್ನು ಆ್ಯಕ್ಚುಲಿ KEB ಕಡೆ ಹೋಗ್ಬೇಕು. ಆ್ಯಕ್ಚುಲಿ ಫುಲ್ ಲಾಂಗ್ ಬಿಡು 30 ಮಿನಿಟ್ಸ್ ಆಗುತ್ತೆ. ಇಲ್ಲ ಅಷ್ಟುದ್ದ ನನಗೂ ಮಾತಾಡೋಕ್ಕೆ ಗೊತ್ತಿಲ್ಲ ಏನು ಅಂತ. ಅದಕ್ಕೆ ಈ ಕ್ಲಿಪ್ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಸ್ಟೆಬಿಲೈಸೇಷನ್ ಎಲ್ಲ ಕರೆಕ್ಟಾಗಿದೆ ಇಲ್ವಾ. ನನಗನ್ಸುತ್ತೆ ನಾನು ಇದಕ್ಕೆ ಸಪ್ರೇಟಾಗಿ ತೊಗೊಳ್ಲೇಬೇಕು. ವೈರ್ಲೆಸ್ ಈ ಥರ ನಾನು ಆ್ಯಕ್ಚುಲಿ ಒಂದು ಮೊಬೈಲ್ಗೆ ವೈಡ್ ಮೈಕಲ್ಲಿ ಕನೆಕ್ಟ್ ಮಾಡ್ಕೊಂಡು ಮಾತಾಡ್ತಾ ಇರೋದು ನನಗೆ ಕಷ್ಟ ಆಗ್ತಾಯಿದೆ. ಮೈಕಿಗೆ ಬಂಡವಾಳ ಹಾಕಲೇಬೇಕು. ನೆಕ್ಸ್ಟು ಬೇರೆ ಬೇರೆ ವೀಡಿಯೋಸನ್ನು ಮಾಡಿ ಹಾಕ್ತೀನಿ. ಸದ್ಯಕ್ಕೆ ಮೇ ಬಿ ಇವಾಗ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಪೂರ್ತಿ ವೀಡಿಯೋ ನೋಡಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ನಾವು ಸಜೆಸ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಸಪೋರ್ಟ್. ಇದರಲ್ಲಿ ಆಟೋ ಹೋಲ್ಡ್ ಫೀಚರ್ ಇದೆ. ನಾವು 2 ಕೈ ಬಿಡ್ಬೋದು, ಬೇಕಿದ್ದರೆ ಹೋಲ್ಡ್ ಆಗುತ್ತೆ ಅದಷ್ಟು. ಮತ್ತು ಹೋಲ್ಡ್ ಯೂಸ್ ಮಾಡ್ಕೊಂಡ್ರೆ ಬ್ರೇಕ್ ಅಪ್ಲೈ ಮಾಡ್ತಾರೆ. ಇವತ್ತು ನಾನು ಪೇಪರ್ ಹಾಕೋ ವೀಡಿಯೋ ತೋರಿಸ್ತಾ ಇದ್ದೀನಿ. ಒಂದಲ್ಲ ಒಂದು ದಿವಸ ಪೇಪರ್